ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾವು ಎಲ್ಲಿ ಬಂದಿದ್ದೀವಪ್ಪ ಅಂತಂದ್ರೆ ಇದೆ ನೋಡ್ರಿ ರತ್ನಾಗಿರಿ ಇಟ್ಟಂಗಿ ಗಾಡಿ. ಅಣ್ಣ ಬೈಲತ್ ಅನ್ಸುತ್ತೆ. ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಐತಿ. ಸೊ ಇನ್ನೊಂದು ಐತಿ ತೋರ್ಸೋದು ನಿಮ್ಗೆ. ಎಲ್ಲ ಕಲ್ಲು ಚಲೋ ತಂಗೆ ಕುಂಡ್ರಬೇಕಾದ್ರೆ ಫಸ್ಟ್ ತಳ ಪಚ್ಚಬೇಕು. ಸೊ ಅದನ್ನು ಈಗ ಬರೇ ತೆಳಗ ರೆಡಿ ಮಾಡೋಕನ ಒಂದು 15-20 ನಿಮಿಷ ಟೈಮ್ ಹೋಯ್ತು. ಅಣ್ಣ ಒಬ್ಬ ಕೊಡತಾನ ಮ್ಯಾಗಿಂದ 1200 ಕಲ್ಲು ಅದಾವು. ಇವ್ರು ಇಬ್ಬರು ಒಟ್ಕೊಳ್ಳೋರ, ಇನ್ನೂ ಇಬ್ಬರು ಮಂದಿ ಬಂದಿಲ್ಲತ್ರಿ. ಏನು ಮಾಡೋದು? ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇದೆ ನೋಡ್ರಿ ಕೋಳಿ ಫಾರ್ಮ್ ಹೊಸದ ರೆಡಿ ಮಾಡತ್ತಾರು. ಬಿಗ್ಗೆಸ್ಟ್ ದೊಡ್ಡದಂದ್ರೆ ಭಾಳ ದೊಡ್ಡದು ಮಾಡ್ಯಾರ. ಹತ್ತನೇ ಒಳಗನ ದೊಡ್ಡದೈತೆ ಕಾಣ್ತೈತಿದೆ. ಇನ್ನೂ ಎಲ್ಲ ಸೆಟಪ್ ಮಾಡತ್ತಾರು. ಸೊ ಇಲ್ಲಿ ಮ್ಯಾಗ ವಾಟರ್ ಟ್ಯಾಂಕ, ಆಮೇಲೆ ನೀರಿನ ಸೆಟಪ್ಪ. ಸೊ ಇನ್ನೂ ಹೊಸದ ರೆಡಿ ಮಾಡ್ಯಾರ ಇವ್ರ. ಇನ್ನೂ ಕೋಳಿ ಅದು ಬಂದಿಲ್ಲ ರೀ. ಸೊ ಆಚೆ ಕಡೆ ಒಂದು ಫಾರ್ಮ್ ಐತಿ, ಅಲ್ಲೆಲ್ಲ ಕೋಳಿ ಸ್ಟಾಕ್ ಮಾಡ್ಯಾರು. ಇಲ್ಲಿನ ಏನೂ ಇಲ್ಲ ರೀ. ಹೆಂಗೆ ಸಿಸ್ಟಮ್ ಮಾಡ್ಯಾರ ಅನ್ನೋದು ಅವ್ರು ತೋರಿಸ್ತೀನಿ ಬರ್ರಿ ನಿಮಗೆ. ಎಲ್ಲ ಒಂದೊಂದು ಬಿಸ್ನೆಸ್ ಆಗಿಬಿಟ್ಟಾವ ಈಗ ಆಡನೂ ಸಾಕತ್ತಾರು, ಕುರಿನೂ ಸಾಕತ್ತಾರು, ಮತ್ತು ಎಮ್ಮಗಳಂತರೂ ಎಲ್ಲ ಹಿಡ್ಕೊಂಡು ಐತಿ. ಸೊ ಬಿಸ್ನೆಸ್ ನಾವು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಂದ್ರೆ ನಮಗದು ಯೂಸ್ಫುಲ್ ಆಗ್ಬೇಕು. ಇವ್ರು ನೋಡ್ರಿ ಯಾವ ರೀತಿ ಸಿಸ್ಟಮ್ ಮಾಡ್ಯಾರತ್ತಂದ್ರೆ ಇವ್ರ ಮ್ಯಾಗು ಕೋಳಿ ತೆಳಗ 3 ಸ್ಟೆಪ್ ಮಾಡ್ಯಾರ. 3 ಸ್ಟೆಪ್ದಾಗ ಇಲ್ಲಿ ನೋಡ್ರಿ ಕಾಳು ಹಾಕಕ್ಕೆ, ಆಮೇಲೆ ನೀರಿಂದು ವ್ಯವಸ್ಥೆ ಎಲ್ಲ ಮಾಡ್ಯಾರು. ಅದರದ್ದೆಲ್ಲ ಸೆಟ್ಟಿಂಗ್ ಇಲ್ಲೈತೆ ನೋಡ್ರಿ. ಜಸ್ಟ್ ಬರೀ ಕಾಕ್ ತಿರುವಿ ಬಿಟ್ರೆ ಆಟೋಮೆಟಿಕ್ ಇಷ್ಟೆಲ್ಲ ಸೆಡ್ಡಿಗೆ ನೀರು ಹೋಗ್ತಾವೆ ಫುಲ್. ಇದೇನು ಸೆಡ್ ಐತ್ರಲ್ಲ ಫುಲ್ ಇಲ್ಲಿ ನೋಡ್ರಿ ಮ್ಯಾಗ ನೀರಿನ ಟ್ಯಾಂಕ್ ಅದಾವೆ. ತೆಳಗೊಂದು 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ಮಾಡ್ಯಾರು. ಒಂದೊಂದು ಸ್ಟೆಪ್ದಾಗ 4 ಕೋಳಿ ಕುಂಡಿರ್ತಾವೆ. ಎಲ್ಲದಕ್ಕೂ ಸಪ್ರೇಟ್ ಊಟದ ಆಮೇಲೆ ನೀರಿಂದ ಫ್ರೆಶ್ ಇದು ಮಾಡ್ಯಾರು. ತೆಳಗಿನ ಸೈಡ್ ಕುಲ್ಲ ಐತಿ. ಸೊ ಇವ್ರದ್ದು ಪ್ಲ್ಯಾನ್ ಫಿಶ್ ಇದಿರ್ಬೇಕು ಬಹುಶಃ. ತೆಳಗೆಲ್ಲ ಫಿಶ್ ಟ್ಯಾಂಕ್ ಮಾಡಿ ಸ್ಟಾಕ್ ಮಾಡಿ ಇದ್ರದ್ದು ಏನು ಗೊಬ್ಬರ ಬರ್ತೈತಿಲ್ಲ ಕೋಳಿದ್ದ, ಅಂದ್ರೆ ಹೊಲಸು ಏನು ಬರ್ತೈತಿ ತೆಳಗೆ ಬೀಳ್ತಾವೆ. ಸೊ ಅಲ್ಲಿಂದ ಫಿಶ್ ಬಿಸ್ನೆಸ್ಸು ನಡೀತೈತಿ, ಕೋಳಿ ಫಾರ್ಮ್ ಬಿಸ್ನೆಸ್ ನಡೀತೈತಿ. ನೋಡ್ರಿ ಇಲ್ಲಿ ಮ್ಯಾಗ ನೀರಿನ ಟ್ಯಾಂಕ್ ವ್ಯವಸ್ಥೆ, ಆಮೇಲೆ 1,003 ಟ್ಯಾಂಕ್ ಅದಾವು. ಸೊ ಅದರ ಈ ನೀರಿನ ಕೋಳಿ ಫಾರ್ಮ್ ನೀರಿಂದು ಪೈಪ್ ಸೆಟ್ಟಿಂಗ್ ಎಲ್ಲ ನೋಡ್ರಿ ಯಾವ ರೀತಿ ಮಾಡ್ಯಾರು. ನಮ್ಮ ರೈತರು ಹೀಗೆಲ್ಲ ಅನುಕೂಲ ಮಾಡ್ಕೋಬೇಕು ಸ್ವಲ್ಪ. ಎದಕ್ಕಂತಂದ್ರೆ ಭಾಳ ಮುಂದೆ ಬರ್ತೈತಿ ಈಗ ನಮ್ಮ ಟೆಕ್ನಿಕಲ್ ಜಗತ್ತು ಐತಿದ. ಸೊ ಅದಕ್ಕೆ ಯಾರ್ಯಾರು ಕೋಳಿ ಫಾರ್ಮ್ ಮಾಡೋರ್ದಿರಿ ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಮಾಹಿತಿ ತೊಗೊಂಡು ಸ್ಟಾರ್ಟ್ ಮಾಡಿರಿ. ಬಿಸ್ನೆಸ್ ಚಲೋ ಐತಿ, ಇದನ್ನು ಕೆಟ್ಟೇನಿಲ್ಲ. ಎದಕ್ಕಂತಂದ್ರೆ ಯಾವುದೋ ಬಿಸ್ನೆಸ್ ಆಗಲಿ ನಾವು ಅಸಹ್ಯ ಪಟ್ಕೋಬಾರ್ದು. ಅಸಹ್ಯ ಪಟ್ಕೊಳ್ಳ ಮಾಡಿದ್ವು ಅಂದ್ರೆ ಸೊ ಬೇರೆದವ್ರದ್ದು ನೋಡಿ ಅವ್ರು ಏನತ್ತಾರಪ್ಪ ಇವ್ರು ಏನತ್ತಾರಪ್ಪ ಅಂತ ಮಾಡ್ಕೋತ ಕೂತೀವಿ ಅಂದ್ರೆ ಬಿಸ್ನೆಸ್ ಮಾಡೋದು ಆಗಂಗಿಲ್ಲ. ಬೇರೆದವ್ರ ಕೈಯಾಗ ದುಡಿದಾಕೈತಿ ಅದಕ್ಕೆ. ಸೊ ಇಲ್ಲೇ ಐತಿ ನೋಡ್ರಿ ಕೋಳಿ ಫಾರ್ಮ್. ಇಲ್ಲೆಲ್ಲ ಕೋಳಿ ಸ್ಟಾಕ್ ಅದಾವೆ ಇಲ್ಲಿ. ಇದು ಭಾಳ ದೊಡ್ಡದೈತ್ರಿ. ಇದು ದೊಡ್ಡ ಸ್ವಲ್ಪ ಇದ ಸೈಜ್ಲೇನೆ ಐತಿ ಇದು. ನೋಡ್ರಿ ಯಾವ ರೀತಿ ಮಾಡ್ಯಾರು. ಸೊ ಇಂಥವು ಎಷ್ಟು ಸ್ಟೆಪ್ ಅದಾವತ್ತಂದ್ರೆ 1 2 3 4 ಸ್ಟೆಪ್ ಅದಾವು. ಸೊ ಮಿನಿಮಮ್ ಇಲ್ಲಾಂದ್ರೆ ಒಂದು 10,000 ತನರೇ ಕೋಳಿಗಳು ಹಿಡಿಸ್ತಾವೆ ಫಾರ್ಮ್ ಕೋಳಿ. ಬಿಸ್ನೆಸ್ ಐಡಿಯಾ ಆತಂದ್ರೆ ಹೆಂಗೆ ವಿಚಾರ ಮಾಡಿರಿ. ಎಲ್ಲ ರೀತಿ ಸೃಷ್ಟಿ ಮಾಡ್ಯಾರು. ಮತ್ತು ಇನ್ನೊಂದು ಏನು ವಿಶೇಷಪ್ಪ ಆತಂದ್ರೆ ತೋರಿಸ್ತೀನಿ ಗಪ್ರಿ. ಸೊ ಇಲ್ಲಿ ಮ್ಯಾಗಿನ ಸೈಡ್ದಾಗ ಕೋಳಿ ಹಾಕಿರಂದ್ರೆ ಅದಕ್ಕೆ ಊಟದ ವ್ಯವಸ್ಥೆ, ನೀರಿಂದ ಎಲ್ಲ ವ್ಯವಸ್ಥೆ ಐತ್ರಿ. ಅವು ಎಗ್ ಹಾಕಿದ್ವು ಅಂದ್ರೆ ಸೊ ಇಲ್ಲಿ ನೋಡ್ರಿ ತೆಳಗಿನ ಸೈಡ್ ಗ್ಯಾಪ್ ಐತಿ ಇಲ್ಲಿ ಪೈಪ್ ತೆಳಗೆ. ಅಲ್ಲಿ ಒತ್ತತ್ತಿ ಉಳಿ ಬಂದು ಇಲ್ಲಿ ನಿಂದಿರ್ತಾವೆ. ಎಗ್ ಎಲ್ಲ ಇಲ್ಲೇ ನಿಂದಿರ್ತಾವೆ, ಸ್ಟಾಪ್ ಆಗ್ತಾವೆ ಇಲ್ಲೆಲ್ಲ ಎಗ್. ಸೊ ಅದು ನಮಗೆ ತಕ್ಕೊಳಕ್ಕೆ ಅನುಕೂಲ ಆಗ್ತೈತಿ. ಮಾಡ್ರೆ ಎಲ್ಲ ರೀತಿ ಅನುಕೂಲ ಐತ್ರಿ. ಸೊ ಮಾಡ್ಕೊಳ್ಳೋರು ಬೇಕು ನೋಡ್ರಿ. ಇಲ್ಲಿ 1 2 3 4 ಸ್ಟೆಪ್ ಅದಾವು. ಮಿನಿಮಮ್ ಒಂದು 10,000 to 12,000 ತನಕ ಕೋಳಿ ಹಿಡಿಸ್ತಾವತ್ತು ಇದ್ರಾಗ. ಎಷ್ಟು ಸ್ಪೆಷಾಲಿಟಿ ಮಾಡ್ಯಾರ ನೋಡ್ರಿ. ಸಪ್ರೇಟ್ ಎಲ್ಲ ಇನ್ನೂ ಫುಡ್ ಹಾಕಕ್ಕೆ ಬಹುಶಃ ಗಾಡಿ ವ್ಯವಸ್ಥೆ ಇರಬೇಕು ಇವ್ರದ. ಇನ್ನೂ ಮಾಡೋರ್ದರು. ಸೊ ಈಗೆಲ್ಲ ಸೆಟಪ್ ಮಾಡಿಬಿಟ್ಟಾರು. ನಾ ಇಲ್ಲಿ ಎದಕ್ಕೆ ಬಂದೇನಪ್ಪ ಅಂತಂದ್ರೆ ನಾ ಹಿಂಗೆ ಸ್ಟಾರ್ಟಿಂಗ್ ತೋರಿಸಿನ್ರಿ ನಿಮ್ಗೆ ಇಟ್ಟಂಗಿ ಗಾಡಿ ಬಂದೈತೆ ನಮ್ಮದು.
ಸೊ ಅದನ್ನು ನಾವು ಇಲ್ಲಿ ಡೆಲಿವರಿ ಕೊಡಕ್ಕೆ ಬಂದಿದ್ದು. ಬಹುಶಃ ಅವು ಇಟ್ಟಂಗಿ ತೆಳಗೆ ಫಿಶ್ ಟ್ಯಾಂಕ್ ಮಾಡೋರು ಇರಬೇಕು, ಅದಕ್ಕೆ ತರಿಸ್ಕೊಂಡರು. 2-in-1 ಬಿಸ್ನೆಸ್ ಥರ ಇದಕ್ಕೆ ನೋಡ್ರಿ. ಮ್ಯಾಗ ಕೋಳಿ ಫಾರ್ಮ, ತೆಳಗೆ ಫಿಶ್ ಇದೆ. ಮತ್ತು ಇದು ಗೋರ್ಮೆಂಟ್ದಿಂದನೂ ಇದಕ್ಕೆ ಸಬ್ಸಿಡಿ ಅಮೌಂಟ್ ಅದು ಏನೋ ಬರ್ತಾವತ್ತೆ. ಎಲ್ಲ ಸ್ಕಿಲ್ ಅದಾವು, ನಾವು ಉಪಯೋಗ ಮಾಡ್ಕೋಬೇಕು. ಗೋರ್ಮೆಂಟ್ದಿಂದ ಹಣ ಮತ್ತು ಸಾಕಷ್ಟು ಯಾರಿಗೆ ನಿರುದ್ಯೋಗಿಗಳಿಗೂ ಸಾಕಷ್ಟು ಅವಕಾಶಗಳದಾವು, ಅವನ್ನೆಲ್ಲ ನಾವು ಉಪಯೋಗ ಮಾಡ್ಕೋಬೇಕು ಕೆಲವೊಂದು. ಸೊ ಈಗ ಒಂದು 200 ಇಟ್ಟಂಗಿ ಇಳಿಸ್ಯಾರು, ಇನ್ನೂ 800 ಇಳಿಸ್ಬೇಕಿಲ್ಲಿ. ಸೊ ಇನ್ನೊಂದು ಅರ್ಧ ಗಂಟೆ ಆಕೈತಿ. ಸೊ ಅನ್ಕತನ ನಾನು ನೋಡ್ರಲ್ಲ ಇಲ್ಲಿ ಬಂದಿದ್ದ ಜಾಗದ್ನಾಗ ಕೋಳಿ ಫಾರ್ಮ್ ಇತ್ತು. ಸೊ ಅದನ್ನು ನಿಮ್ಗೆ ಹೇಳಿ. ಮತ್ತು ನಾನು ನೆಕ್ಸ್ಟ್ ಐಗಳವ್ರಿ ಇಲ್ಲ ಹಾಂ ಮಾಡವ್ರಿ ಆಂಧ್ರದವ್ರು. ಅಂದರೆ ಮಿನಿಮಮ್ ಎಷ್ಟು ಖರ್ಚು ಬರ್ತೈತೆ ಅಂದರೆ ಇವತ್ತು ಮುಗಿಸೋದ್ರನ್ರಿ. ಎಷ್ಟು ಖರ್ಚು ಬರ್ತೈತೆ ಅಂದರೆ ತಿಂಗಳ 20,000 ಪಗಾರ. ಟೋಟಲ್ ಇದು ಮಾಡೋಕ್ಕೆಲ್ಲ 1 ಕೋಟಿ ರೂಪಾಯಿ ಖರ್ಚು ಬರ್ತೈತಿ. ಮ್ಯಾಗ ಕೋಳಿ ಫಾರ್ಮ, ತೆಳಗೆ ಮೀನಿಂದ. ಎಷ್ಟು ಕೋಳಿ ಹಿಡಿಸ್ತವ್ರು ಮ್ಯಾಗ ಅಂದಾಜು 10,000 ಕೋಳಿ, 10 ಅಥವಾ 12,000 ಹಿಡಿಸ್ತವ್ರು ಹೆಚ್ಚು ಕಡಿಮೆ. ಎಲ್ಲ ಆದದ್ರಲ್ಲ ಮತ್ತು ತತ್ತಿದು ಬಿಸ್ನೆಸ್ ಅದು. ಅಂದ್ರೆ ಇದ್ರಾಗ ಅದಾವನ್ರಿ ಕೋಳಿಗೆ, ಇದ್ರಾಗ ಕೋಳಿ ಅದಾವು. ಇವು ಕೋಳಿ ಮ್ಯಾಗ ಬಿಡೋರೇನು. ಎಷ್ಟು ಅದ್ರಾಗ 10,000 ಅದಾವ. ಒಂದು ಖಾನೆಗೆ ಒಂದರಿ. ನೋಡ್ರಿ ಇಲ್ಲಿ ಶೆಡ್ ತೋರಿಸಿದಂಗೆ ಎಷ್ಟು ಕೋಳಿ ಅದಾವ. ಇಲ್ಲಿ 10,000 ಕೋಳಿ ಅದಾವತ್ತು ಇದ್ರಾಗ. ಇನ್ನು ಆಚೆ ಕಡೆ ಇನ್ನೂ ಸ್ಪೇಸ್ ಭಾಳ ಖಾಲಿ ಐತ್ರಿನ. ಇಲ್ಲಿ ಇಷ್ಟು ಸಣ್ಣ ಮರಿ ಇದ್ದಾಗ ಇಲ್ಲಿ ತಂದು ಬಿಡ್ತಾರೋ, ದೊಡ್ಡ ಆಗೋಣ ಇಂಥ ಆಚೆ ಕಡೆ ಶಿಫ್ಟ್ ಮಾಡ್ತಾರೆ. ಇಷ್ಟೆಲ್ಲ ಭಾಳ ಖರ್ಚು ಐತಿದ, ಅನ್ಕೊಂಡಟ್ಟು ಹಗರ್ ಇಲ್ಲಿದೆ. ಕಾಕ ಅಂದರು ಕದ್ದು ಭಾಳ ಐತಿತ್ತು ಇದ್ರದ್ದು ಫುಡ್ಡ. ಆಮೇಲೆ ಇದನ್ನೊಂದು 2 ದಿವ್ಸಕ್ಕೊಮ್ಮೆ ಚೇಂಜ್ ಮಾಡ್ಬೇಕ್ರಿ ಅಂತ ತೆಳಗಿಂದ. ಏನು ಬರ್ತೈತಿದ ಪೇಪರ ಮತ್ತು ಗೋಧಿದು ಇದು ಬರ್ತೈತಿ, ಅದನ್ನ ಚೇಂಜ್ ಮಾಡ್ತಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ ಕೋಳಿ ಫಾರ್ಮ್ ತೆಳಗನ ನೋಡ್ರಿ ಇಲ್ಲಿ ಟ್ಯಾಕ್ಟರ್ದಿಂದ ಡೈನೋಮೋ ಸೆಟಪ್ ಮಾಡ್ಯಾರ. ಸೊ ಲೈಟ್ ಹೋದು ಮಾಡಿದ್ವು ಅಂತಂದ್ರೆ ಟ್ಯಾಕ್ಟರ್ ಚಾಲು ಮಾಡಿಬಿಟ್ಟಾರು. ಇದ್ರದಿಂದ ಡೈನಮೋದಿಂದ ಕರೆಂಟ್ ಎಲ್ಲ ಕಡೆ ಪಾಸ್ ಮಾಡ್ಕೋತಾರೆ ಅವ್ರು. ಎಷ್ಟು ಮುಂದುವರೆದಾರತ್ತಂದ್ರೆ ಜಗತ್ತು ಭಾಳ ಮುಂದುವರೆದೈತಿ. ನೋಡ್ರಿ ಇಲ್ಲಿ ಯಾವ ರೀತಿ ಸೆಟಪ್ ಮಾಡ್ಯಾರು. ಸೊ ಇದು ಮಹೇಂದ್ರ ಟ್ರ್ಯಾಕ್ಟರ್. ಅದರದಿಂದ ತೆಳಗಿನ ನಾವು ಏನೀಗ ಗೆಳೆ ಹಾಕ್ತಿರಲ್ಲ ರೂಟ್ರ ಗೆಳೆಯೋದು, ಅದಕ್ಕೆ ಅದನ್ನು ಸಿಸ್ಟಮ್ ತೊಗೊಂಡಾರ ನೋಡ್ರಲ್ಲಿ. ಅದ್ರದಿಂದ ಸಿಸ್ಟಮ್ ಇಲ್ಲಿ ತೊಗೊಂಡು ಬೆಲ್ಟ್ ಹಾಕಿ ಮ್ಯಾಗ ಡೈನಮೋ ಕುಣಿಸ್ಯಾರ. ಎಷ್ಟು ಭಾರಿ ಸಿಸ್ಟಮ್ ಅಂದ್ರೆ ಜನ್ರೇಟ್ರ್, ಆಮೇಲೆ ಈಗ ದೊಡ್ಡ ಕರೆಂಟ್ದು ಇವು ಬರ್ತಾರಲ್ಲ ಯಂತ್ರ, ಅದು ಅವಶ್ಯಕತೆನೇ ಇಲ್ಲ. ಇದು ಯಾವಾಗ ಬೇಕಾದಾಗ ನಮಗೆ ಹಾಕ್ಬೋದು. ಮತ್ತು ನಮ್ಗೆ ಟ್ಯಾಕ್ಟ್ರ್ ಖುಲ್ಲಾಗಿ ಬಿಡ್ತೈತೆ. ನಮ್ಗೆ ಯಾವಾಗ ಬೇಕಾದಾಗ ಅದನ್ನು ನಾವು ಬಿಚ್ಬೋದು, ಮಾಡ್ಬೋದು. 1 ಕೋಟಿ ರೂಪಾಯಿ ಹಾಕಿ ಇದನ್ನೆಲ್ಲ ಮಾಡ್ಬೇಕತ್ತ ಮಾಡ್ಬೋದು. ಖರೆ ಅದರಿಂದ ಇನ್ಕಮ್ ಐತಿ ನಮಗೆ, ಲಾಸ್. ಸೊ ಲಾಸ್ ಅದು ಏನು ಆಗಂಗಿಲ್ಲ. ನೋಡ್ರಿ ಇಲ್ಲಿ ಈ ರೀತಿ ಟೆಕ್ನಾಲಜಿ ಓಡಿಸ್ಯಾರ ಇವ್ರು. ಟೆಕ್ನಾಲಜಿಯ ನೋಡ್ರಿ ಹೆಂಗೆ ಮಾಡ್ಯಾರತ್ತಂದ್ರೆ. ಸೊ ಯಾರ್ಯಾರು ಪ್ಲ್ಯಾನ್ ಮಾಡೋದ್ರೆ ಮಾಡ್ರಪ್ಪ. 1 ಕೋಟಿ ರೂಪಾಯಿ ಆತ. 1 ಕೋಟಿ ರೂಪಾಯಿ ಬೈ ಗಾಬರಿ. ಅದನ್ನು 1 ಕೋಟಿ ರೂಪಾಯಿ ದುಡಿಬೇಕಾದ್ರೆ ಅರ್ಧ 12 ಆತಾವ. ಎಲ್ಲಾದರೂ ಒಂದು 30-40 ವರ್ಷ ದುಡಿಬೇಕಾಕೈತಿ ನಾವು 1 ಕೋಟಿ ರೂಪಾಯಿ ಆತಂದ್ರೆ. ಸೊ ಒಮ್ಮೆ ಸ್ಟಾರ್ಟಿಂಗ್ 1 ಕೋಟಿ ರೂಪಾಯಿ ಹಾಕ್ಬೇಕೈತಿ ಏನಿಲ್ಲ. ಸೊ ಸಣ್ಣದ್ರಿಂದ ಚಾಲೂ ಮಾಡ್ಬೋದು ನೀವು. ಮಿನಿಮಮ್ ಒಂದು 5 ಲಕ್ಷ ರೂಪಾಯಿದಿಂದನೂ ಚಾಲೂ ಮಾಡ್ಬೋದು. ಒಳ್ಳೆ ಐಡಿಯಾ ಐತಿ ಬಿಡ್ರಿ ಇದು. ಅದಕ್ಕೆ ಏನು ಮಾಡೋಕೆ ಬರೋಂಗಿಲ್ಲ ರೀ. ಬಿಸ್ನೆಸ್ ಮಾಡ್ಬೇಕು ಮತ್ತು ಹೊಟ್ಟೆ ತುಂಬ್ಕೋಬೇಕು. ನಾವು ಇದ್ದಿದ್ದ ಪರಿಸ್ಥಿತಿ ಬಿಟ್ಟು ಎಕ್ಸ್ಟ್ರಾ ನಾವು ಎಂಜಾಯ್ ಮಾಡ್ಬೇಕಂತಂದ್ರೆ ಇದನ್ನೆಲ್ಲ ಮಾಡಬೇಕಾಗ್ತೈತಿ. ಸೊ ನಾವು ಇದ್ದಿದ್ರಾಗಣ ಇದ್ದಷ್ಟು ಹೋಗೋದತ್ತಂದ್ರೆ ಸಾಕು. ದಿವಸ 300-400 ರೂಪಾಯಿ ಸಾಕು. ಕಮ್ಮಿ ಊಟ ಆಗ್ತೈತಿ, ಮನೆಗೆ ಬರೋದು, ಮಂಕೋದು, ಮತ್ತು ದುಡಿಲಕ್ಕೆ ಹೋಗೋದು. ದಿವಸ 300-400 ರೂಪಾಯಿ ಸಾಕಪ್ಪ, ನಮಗಿಷ್ಟ ಸಾಕು ಅಂತಂದ್ರೆ ದುಡ್ಕೊಂತವ್ರಿ. ಇಲ್ಲ ನಾವು ಇದನ್ನು ಬಿಟ್ಟು ಬೇರೆ ಎಕ್ಸ್ಟ್ರಾ ಏನೋ ಪ್ರಸಾದ ಮಾಡ್ಬೇಕಂತಂದ್ರೆ ಸ್ವಂತ ಬಿಸ್ನೆಸ್ ಮಾಡಿರಿ, ಇಂಪ್ರೂವ್ ಆಗ್ತೈತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇಳಿಸತ್ತಾರ್ರಿ. ಮತ್ತೇನು ಪಚ್ಚು ನಾಚಲತ್ತಿದೆ. ಇವ ನಮ್ಮ ಸಣ್ಣ ತಮ್ಮ, ಇವ ದೊಡ್ಡ ತಮ್ಮ, ಕಾಕನ ಮಗ. ಇವ ಅದ್ರಕ್ಕೆ ಸಣ್ಣ ನಾವು ನಡಬರ್ಕೊ ಬದ. ನಾವು LIC ಏಜೆಂಟ್ ಅದನು.
ಇವ ಬೆಂಗಳೂರಾಗ ಇರ್ತಾನೆ ಏರ್ಪೋರ್ಟ್ದಾಗ. ನೀ ಏನು ಆರ್ಮಿ ಟ್ರೈ ಮಾಡತ್ತಿದ್ದಿಲ್ಲ? ಆರ್ಮಿ ಟ್ರೈ ಮಾಡತ್ತಾನೆ ಇವ. ಎದಕ್ಕಂದ್ರೆ ಇನ್ನೂ ಏಜ್ ಆಗಿಲ್ಲ, ಇನ್ನೊಂದು 6 ತಿಂಗಳಷ್ಟೇ. ಮುಂದಿನ ವರ್ಷ ಜಾಯ್ನಿಂಗ್ ಬರ್ತೈತೆ ಒಂದು. ಬರ್ತೈತಿಲ್ಲ? ಬರ್ತೈತೆ. ಕಾನ್ಫಿಡೆನ್ಸ್ ಬೇಕು ಮನುಷ್ಯಾಗ. ಇವ ಈಗ ಒಂದು 6 ತಿಂಗಳಾಯ್ತು ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ದಾಗ ಏನು ಮಾಡತ್ತಿದ್ದೆ? ಫ್ಲೈಟ್ ಸೂಪರ್ವೈಸರ್ ಅದಾನು. ಎದಕ್ಕಂದ್ರೆ ಜಾಯ್ನ್ ಆಗ್ಯಾನು ಅದಾನು, ಅದಕ್ಕೆ ಮತ್ತೇನಿಲ್ಲ. ಇದಾಗ ಕಿರಾಣಿ ಅಂಗಡಿ ರೀ ನಂಬುದ. ಸೊ ಮ್ಯಾಗ ನಮ್ದ ಹೆಸರೈತೆ ಮಂಜುನಾಥ್ ಕಿರಾಣಿ ಸ್ಟೋರ್ಸ್. 25 ವರ್ಷದಿಂದ ಇಲ್ಲೇ ಐತೆ ಅಂಗಡಿ. ಮತ್ತೀಗ ರೀಸ್ಟಾರ್ಟ್ ಮಾಡಿದೆವು. ಸೊ ಅದನ್ನು ನಮ್ಮ ಕಾಕ ಮಾಡ್ಕೋತ ಹೊಂಟಾರು. ಸ್ಮಾಲ್ ಆ್ಯಂಡ್ ಬೆಸ್ಟ್. ಎಲ್ಲೈತೆ ಅಂದರೆ ಇದು ಸಿದ್ದೇಶ್ವರ ಅಗಶಿ ಬಾಜುಕನ್ನ ನಮ್ಮದು ಕಿರಾಣಿ ಅಂಗಡಿ ಐತಿ ನೋಡ್ರಿ. ಸೊ ಅದಕ್ಕೆ ನಮಸ್ಕಾರ ರೀ. ಮತ್ತು ದೊಡ್ಡ ಮಂದಿಗೆ ಇದು ನಮ್ಮ ಕಿರಾಣಿ ಅಂಗಡಿ. ಯಾರಿಗಾರ ಬೇಕಾದ್ರೆ ನಿಮಗೆ ನಿಮ್ಮ ಅಂತ್ಯಕ್ಕೆ ರೊಕ್ಕ ಇರಲಿಲ್ಲ ಅಂದ್ರೂ ಸೊ ಫೋನ್ಪೇ ಮಾಡಿ ಒಯ್ದು ಬರ್ರಿ, ನಾವೇನು ಅನ್ನೋಂಗಿಲ್ಲ. ಸ್ಕ್ಯಾನರು ಇಲ್ಲೇ ಐತಿ. ಒಂದು ವೇಳೆ ನಿಮ್ಗೆ ಫೋನ್ಪೇದಾಗ ರೊಕ್ಕ ಇರಲಿಲ್ಲ ಅಂದ್ರೆ ಕ್ಯಾಶ್ ಕೊಟ್ಟರು ನಡಿದೈತಿ, ಅದನ್ನೂ ನಾವು ಅಲೋವ್ ಮಾಡ್ತೀವಿ. ಸೊ ಅದಕ್ಕೂ ನಮ್ಗೇನು ಬೇಜಾರಿಲ್ಲ. ಏನರ ಅಡಾಕ್ಟ್ ಹೋಗೋದು ಬರ್ರಿ. ಏನು ರೆಡ ಇಟ್ಟು ಹೋಗೋದು ಬರ್ರಿ ಕೊಡ್ತೇವೆ. ಸೊ ಬ್ರೆಡ್, ಬಿಸ್ಕೆಟ್, ಚಹಾ ಪುಡಿ, ಸಕ್ಕರೆ ಅಂತರೂ ನೀವು ಮೇನ್ ಹೇಳೋದಂದ್ರೆ ಸಕ್ಕರೆ ನಮ್ಮ ಅಂತ ಬೆಳೆದಷ್ಟು ಸಿಗ್ತೈತಿ. ಬೆಲಸಿರ್ತೈತಿ ಸಕ್ಕರೆ. ಮತ್ತು ಎಲ್ಲ ರೀತಿ ಕುರ್ಕುರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕುರ್ಕುರೆ ಪ್ಯಾಕ್ ಇದ್ದಿದ್ದು ನಮ್ಮ ಕಡೆ. ಯಾವ ಹರಿದಿದ್ದೀವಿ ಇಲ್ಲ. ಹಲ್ತಿಕಾಗಿ ಬ್ರಷ್ ಅದಾವು, ಕೊಲ್ಗೇಟ್ ಅದಾವು. ಮತ್ತು ನೀವು ಯಾವ್ದು ಬೇಕಾದ್ರೆ ಪ್ರಾಡಕ್ಟ್ ತೊಗೊರಿ, ಎಲ್ಲ ಪ್ಯಾಕ್ ಇದ್ದಿದ್ದು, ಯಾವ ಹರಿದಿಟ್ಟಿಲ್ಲ ನಾವು. ಅದಕ್ಕೆ ಹೇಳ್ರಿ ಕಸ್ಟಮರಿಗೆ ಕೊಡಕ್ಕೆ ಇಟ್ಟಿದ್ದೆವು, ಅತಿ ಯೂಸ್ ಮಾಡ್ಕೊಳಕ್ಕಲ್ಲ. ಅದಕ್ಕೆ ಮತ್ತು ಜಗು ನೀನು ಅನಿಸಿಕೆ ಏನೈತಿ? ಏನಿಲ್ಲ ನಾ ಲಾಗ್ ಮಾಡತ್ತೀನಲ್ಲ, ಹೆಂಗೆ ಅನ್ಸತೈತಿ? ಮಸ್ತ್ ಮಾಡತ್ತಿದ್ದಿ. ಮಸ್ತ್ ಮಾಡತ್ತೀನಿ. ಇನ್ನ ಎತ್ತರಕ್ಕೆ ಬೆಳಿ, ಒಟ್ಟು ಒಳ್ಳೇದಾಗಲಿ. ಒಟ್ಟು ಚಲೋ ಕಂಟೆಂಟ್ ಮಾಡ್ಕೊಂಡು ಹೋಗು. ಮತ್ತೆ ಮಸ್ತ್ ಮಾಡತ್ತಿದ್ದಿ. ನೀನು ನೋಡ್ತೇ ಇಲ್ಲ? ನೋಡ್ತೇನಿಲ್ಲ, ನೋಡ್ತೀನಿ. ನಾ ವಿಡಿಯೋ ಕಾಯ್ತಿರ್ತೀವಿ. ನಿನ್ನ ವಿಡಿಯೋ ನೋಡಬೇಕು. ಯಾಕಂದ್ರೆ ತಮ್ಮ ಅದನ್ರಿ ಜಗ್ಗು ಪ್ರಸಾದ. ನಮ್ಮ LIC ಏಜೆಂಟ್ಗಳನ್ನ ಅವ್ರು ಸಿಗಂಗಿಲ್ಲ ಈಗ ಸದ್ಯದಾಗ. ನಮ್ಮ LIC ಏಜೆಂಟ್ ಅದಕ್ಕೆ ಸಿಗಂಗಿಲ್ಲ ಅಂತಂದ್ರೆ ಈಗ ಸ್ಟಾರ್ಟ್ ಮಾಡ್ಯಾರ ಅವ್ರು ಜರ್ನಿ. ಅವ್ನು ನೋಡ್ರೆ ಏನಂತೀರಿ ನೀವು? ಡಾನ್ ಅದ ನಾವು ಬಗಂಡದನು ಅವನೊಮ್ಮೆ ತೋರಿಸ್ತೀನಿ ನೀವು ಖಾಲಿ ಆದಾಗ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಕಡಿಕ ಸಂತೆ ಎಲ್ಲ ಮಾಡ್ಕೊಂಡು 5 ಮನೆಗೆ ಬಂದೆವು. ಸೊ ಬಂದ ಕೂಡಲೇ ನಮ್ಮ ಹುಲಿ ಲಾಗ್ ಮಾಡೋತ್ತು. ಅದಕ್ಕೆ ಹಾಯ್ ಮಾಡು. ಹಾಯ್. ಕ್ಯಾಮ್ರಾ ನೋಡೋಣ ಸುಮ್ಮ ಕೂತು ಬಿಡ್ತಾನೆ ಅವ, ಏನು ಮಾತಾಡೋಂಗಿಲ್ಲ. ಎದಕ್ಕೆ ತಂದ್ರೆ ಅವ್ನಿಗೆ ಇನ್ನೂ ಲಾಗ್ ಮಾಡೋದು ಕಲಿಸಿಲ್ಲ. ಸೊ ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತೇನೆ ರೀ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿ.